ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವರು ಲಾವಣ್ಯ ಅಂತ. ಯಜಮಾನರು ಒಂದು ಸಲ ಮಾಡಿದರೆ 15 ದಿನಗಳವರೆಗೆ ಮಾಡುವುದಿಲ್ಲ ಎಂದು ಹೇಳಿದ್ದಾರೆ. ಹಾಗಾಗಿ ಯಜಮಾನರಿಗೆ ಗೊತ್ತಿಲ್ಲದೆ ಒಬ್ಬರನ್ನ ಇಟ್ಟುಕೊಳ್ಳಲು ಲಾವಣ್ಯ ಅವರು 36ನೇ ವಯಸ್ಸಿನಲ್ಲಿ ಪ್ರೊಫೈಲ್ನ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಆ್ಯಂಡ್ ಇವಳ ಹತ್ತಿರ ಸ್ನೇಹಿತರೆ ಟಾಟಾ ಸಫಾರಿ XMA ಒಂದು ಒಳ್ಳೆ ಕಾರ್ ಕೂಡ ಇರುತ್ತೆ. ಆ್ಯಂಡ್ ಇವಳ ಪ್ರಸ್ತುತ ಪರಿಸ್ಥಿತಿ ನೋಡಿ, 15 ದಿನಗಳವರೆಗೆ ಸುಮ್ಮನೆ ಇರಲು ನನ್ನಿಂದ ಆಗೋದಿಲ್ಲ ಎಂದು ಓಪನ್ ಆಗಿ ಲಾವಣ್ಯ ಅವರು ಹೇಳಿಕೊಂಡಿದ್ದಾರೆ. ನನಗೆ ಪ್ರತಿದಿನ ಮಾಡಿದರೂ ಸಮಸ್ಯೆ ಇಲ್ಲ ಎಂದು ಮಾಹಿತಿ ತಿಳಿಸಿದ್ದಾರೆ. ಯಜಮಾನರ ವಯ 55 ದಾಟಿದ್ದರಿಂದ ಅವರ ಆಸೆ ತುಂಬಾನೇ ಕಡಿಮೆ ಆಗಿದೆ ಎಂದು ಹೇಳಿದ್ದಾರೆ. ನಾನೇ ಅವರ ಮೂಲಂಗಿ ಕೈಯಲ್ಲೇ ಹಿಡಿದು ಸ್ಟ್ಯಾಂಡ್ ಮಾಡುತ್ತೇನೆ, ತುಂಬ ಕಷ್ಟಪಟ್ಟು ಅವರದ್ದು ಸ್ಟ್ಯಾಂಡ್ ಮಾಡುತ್ತೇನೆ ಎಂದು ಹೇಳಿದ್ದಾರೆ. ಬೇಗ ಯಜಮಾನರದ್ದು ಸ್ಟ್ಯಾಂಡ್ ಕೂಡ ಆಗೋದಿಲ್ಲ. ಆ್ಯಂಡ್ ಒಂದು ಸಲ ಮಾಡಿದರೆ 15 ದಿನಗಳವರೆಗೆ ಸಮೀಪ ಯಜಮಾನರು ಬರೋದೇ ಇಲ್ಲ ಎಂದು ಮಾಹಿತಿನ ಕೊಟ್ಟಿದ್ದಾರೆ. ಇವರಿಗೆ ಸ್ನೇಹಿತರೆ ಪ್ರತಿದಿನ ಮಾಡಿಸಿಕೊಳ್ಳುವ ಆಸೆ ಆಗುತ್ತೆ. ಯಜಮಾನರು 15 ದಿವಸಗಳ ಗ್ಯಾಪ್ ಕೊಡ್ತಾರೆ. ಸೊ ಇದೇ ಇವರ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಇಟ್ಟುಕೊಳ್ಳುವಂಥ ವ್ಯಕ್ತಿ ಈ ರೀತಿ ಇರಬೇಕು ಎಂದು ಹೇಳಿದ್ದಾರೆ. ಸೊ ಬನ್ನಿ, ಇವರು ಯಾವ ರೀತಿ ವ್ಯಕ್ತಿಯನ್ನು ಇಟ್ಟುಕೊಳ್ಳಲು ನಿರ್ಧರಿಸಿದ್ದಾರೆ ನೋಡೋಣ. ಕರೆ ಮಾಡಿದಾಗ ನೀವು ಎಷ್ಟೇ ದೂರ ಇರಲಿ ಸ್ವಂತ ಬೈಕಲ್ಲಿ ನಾನು ಇರುವಂಥ ಸ್ಥಳಕ್ಕೆ ಬರಬೇಕು ಎಂದು ಹೇಳಿದ್ದಾರೆ. ನೀವು ಭೇಟಿ ಆಗೋದನ್ನು ಯಜಮಾನರಿಗೆ ಗೊತ್ತಾಗದೆ ಹಾಗೆ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಎತ್ತು ತೋರಿಸಿದ ತಕ್ಷಣ ಸ್ಟ್ಯಾಂಡ್ ಮಾಡುವ ಸಾಮರ್ಥ್ಯ ಸ್ನೇಹಿತರೆ ನಿಮ್ಮಲ್ಲಿ ಹೊಂದಿರಬೇಕು. ಮತ್ತು 1 ಗಂಟೆಯಲ್ಲಿ 3 ಸಲ ಮಾಡುವಂಥ ಸಾಮರ್ಥ್ಯ ಕೂಡ ಹೊಂದಿರಬೇಕು. ಸೊ ಈ ರೀತಿ ಮಾಡುವಂತಹ ವ್ಯಕ್ತಿ ಸಿಕ್ಕಿದ್ರೆ ಹೇಳಿ, ಅವರ ಡೀಟೇಲ್ಸ್ ಕೊಡಿ, ಖಂಡಿತ ಅವರ ಜೊತೆ ಒಂದು ಸಲ ಮಾತನಾಡುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇವಳ ಹತ್ತಿರ ಸ್ನೇಹಿತರೆ ಟಾಟಾ ಸಫಾರಿ XMA ಒಂದು ವೈಟ್ ಕಲರ್ ಕಾರ್ ಇರುತ್ತೆ. ಆ್ಯಂಡ್ ಎಕ್ಸಲೆಂಟ್ ಆ್ಯಂಡ್ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ವೈಲ್ ಡ್ರೈವಿಂಗ್ ಟಾಟಾ ಸಫಾರಿ ಆ್ಯಂಡ್ ಯು ವಿಲ್ ನಾಟ್ ಲೆಸ್ ದೆನ್ ಎನಿ ಬಿಗ್ ವೆಹಿಕಲ್. ಸೇಫ್ಟಿ ಕನ್ಸರ್ನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಕೆಪ್ಟ್ ಇನ್ ಮೈಂಡ್ ವೆಲ್ ಡಿಸೈನ್ಡ್ ದ ವೆಹಿಕಲ್. ಈ ಒಂದು ಕಾರ್ ಡ್ರೈವ್ ಮಾಡೋದಕ್ಕೆ ಇವರಿಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಈ ಕಾರ್ ಸ್ನೇಹಿತರೆ ಸೇಫ್ಟಿ ಪರ್ಪಸ್ ಸಲುವಾಗಿ ಒಂದು ಒಳ್ಳೆ ಕಾರ್ ಅಂತ ಹೇಳಿದ್ದಾರೆ. But only thing is mileage is a little less than what is showed there. You will get around 11 to 12 ಕಿಲೋಮೀಟರ್, ಬಟ್ ಮೈಲೇಜ್ ಸ್ವಲ್ಪ ಕಡಿಮೆ ಇದೆ. 11 to 12 ಕಿಲೋಮೀಟರ್ ಪರ್ ಲೀಟರ್ ಪೆಟ್ರೋಲ್ಗೆ ಮೈಲೇಜ್ ಕೊಡುತ್ತೆ ಎಂದು ಹೇಳಿದ್ದಾರೆ. ಫ್ಯೂಲ್ ಟೈಪ್ ಬಂದ್ಬಿಟ್ಟು ಡೀಸೆಲ್ ಆಗಿರುತ್ತೆ. ಆ್ಯಂಡ್ ಮ್ಯಾಕ್ಸ್ ಪವರ್ ಬಂದ್ಬಿಟ್ಟು 168 BHP at 3750 RPM ಆಗಿರುತ್ತೆ. ಮೈಲೇಜ್ ಬಂದ್ಬಿಟ್ಟು ಸ್ನೇಹಿತರೆ ಅರೌಂಡ್ 14 ಕಿಲೋಮೀಟರ್ ಆಗಿರುತ್ತೆ. ಡ್ರೈವಿಂಗ್ ರೇಂಜ್ ಬಂದ್ಬಿಟ್ಟು 204 ಕಿಲೋಮೀಟರ್ ಆಗಿರುತ್ತೆ. ಇದಿಷ್ಟು ಸ್ನೇಹಿತರೆ ತನ್ನ ಬಳಿ ಇರತಕ್ಕಂಥ ಟಾಟಾ ಸಫಾರಿ XMA ಕಾರ್ ಬಗ್ಗೆ ಮತ್ತು ತನ್ನ ಬಗ್ಗೆ ಆ್ಯಂಡ್ ತನಗಿರುವಂಥ ಕೆಲವು ಆಶಯಗಳ ಬಗ್ಗೆ ಹಂಚಿಕೊಂಡಿದ್ದ ಒಂದು ಮಾಹಿತಿನ ಚರ್ಚೆ ಮಾಡಲಾಗಿದೆ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಕೂಡ ವ್ಯಕ್ತಪಡಿಸಿ.